ಕನ್ನಡ ಮರ ತೋರಿಸ್ತೀನಿ. ಇದು ಹಿಡ್ಕೊಂಡು ಅಲ್ಲಿ ಹೋಗಿ ಈ ಸೂಟ್ ಕೇಸ್ ನವಿಂದು. ಸೊ ಈ ಬಟ್ಟೆ ಮಾತ್ರ ಅವ್ರು ಇಟ್ಟಿರೋದು. ಅವ್ರು ಹೇಳ್ತಾರೆ ನಾನು ಪ್ಯಾಕಿಂಗ್ ಮಾಡೋಕ್ಕೆ ಜಸ್ಟ್ 10 ಮಿನಿಟ್ಸ್ ಸಾಕಂತ. ಟ್ರಾವೆಲ್ ಮಾಡಿದ್ದು ಮೇ ಜೂನ್ ಅನ್ಸುತ್ತೆ. ಜೂನಲ್ಲಿ USA ಹೋಗಿದ್ವಿ. ಅದಾದಮೇಲೆ ಮತ್ತೆ ಇವಾಗ ಹೋಗ್ತಿರೋದಲ್ವ, ಸೊ ಸ್ವಲ್ಪ ಜ್ಞಾಪಿಸ್ಕೊಂಡೆಲ್ಲ ಪ್ಯಾಕ್ ಮಾಡಬೇಕಾಗಿ ಬಂತು. ಗೊತ್ತಿಲ್ಲ, ಹೋಪ್ಫುಲಿ ಎಲ್ಲ ಇಟ್ಟಿದ್ದೀನಿ ಅಂತ ಅನಿಸುತ್ತೆ. 2 ಡೇಸ್ ಸ್ವಲ್ಪ ಇವತ್ತು ನೋಡಿದೆ ಸನ್ ಗ್ಲಾಸಸ್ ಬೇಕು, ಹೆಡ್ ಕ್ಯಾಪ್ಸ್ ಬೇಕು ಅಂತ ಅದನ್ನು ಹಾಕಿದ್ದೀನಿ. ಮಿಕ್ಕಿದ್ದು ನಮ್ಮದು ಲೈಫ್ ಪ್ರಾಡಕ್ಟ್ಸ್ ಇದು ಇವ್ರ ಸೂಟ್ ಕೇಸಲ್ಲಿ. ಆ್ಯಂಡ್ ಇಷ್ಟು ಸ್ಪೇಸ್ ಯಾಕಂದರೆ ನಾವು ಅಲ್ಲಿಂದ ಪ್ರಾಡಕ್ಟ್ಸ್ ತರ್ತಾಯಿದ್ದೀವಿ. ಇದು ದೊಡ್ಡದು, ಇದು ಆಲ್ಮೋಸ್ಟ್ 3 ದಿವಸದಿಂದ ಪ್ಯಾಕಿಂಗ್ ಏನಿಲ್ಲ. ಇದು ನನ್ನ ಸೂಟ್ ಕೇಸ್. ಸೊ ಇದರಲ್ಲಿ ನಂದು ಬಟ್ಟೆಗಳಿದೆ. ಆ್ಯಂಡ್ ನಾನು ಯೂಶ್ವಲಿ ಹೊಸದೇನು ಶಾಪಿಂಗ್ ಮಾಡಿಲ್ಲ. ಬಟ್ ದೆನ್ ನನಗೆ ಹೆಂಗಂದರೆ ಎಲ್ಲ ಒಂದ್ಸತಿ ಟ್ರೈ ಮಾಡಿ ಪ್ಯಾಕ್ ಮಾಡೋಕ್ಕೆ ಇಷ್ಟ. ಕನೆಕ್ಟಿಂಗ್ ಪ್ಲೇಟ್, ಅದಕ್ಕೆ ಅಲ್ಲಿ ಫ್ರೆಶ್ ಶೇಕ್ ಆ್ಯಂಡ್ ಪೇಪರ್ ಕಪ್ಸ್ ಆ್ಯಂಡ್ ಶೇಕರ್ ಕಪ್ ಆ್ಯಂಡ್ ಇದು ಏನು ಎಲೆಕ್ಟ್ರಾನಿಕ್ ಐಟಮ್ಸ್. ಸೊ ಯಾವಾಗಲೂ ಟ್ರಾವೆಲ್ ಮಾಡುವಾಗ ದಿಸ್ ಇಸ್ ಮಸ್ಟ್. ಬಿಕಾಸ್ ಸೊ ನಮ್ಮದು ಎಲ್ಲ ಅಂದರೆ ಫಾರಿನ್ಗೆ ಟ್ರಾವೆಲ್ ಮಾಡುವಾಗ ಈ ಥರದ್ದು ಒಂದು ಚಾರ್ಜರ್ ಇದ್ದರೆ ಬೆಟ್ರು. ಯಾಕಂದರೆ ಇದೆಲ್ಲನೂ ಅಲ್ಲಿ ನಮ್ಮದು ಇಂಡಿಯನ್ದು ಚಾರ್ಜರ್ಸ್ ಥರ ಎಲ್ಲ ಇದನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿ ನಮ್ಮದು ಚಾರ್ಜರ್ ಹಾಕಿದ್ರೆ ಆವಾಗ ಚಾರ್ಜ್ ಆಗುತ್ತೆ. ಯಾಕಂದರೆ ಒಂದೊಂದು ಕಂಟ್ರೀಲಿ ಒಂದೊಂದು ಥರ, ರೈಟ್? ಈ ಥರ ನೋಡಿ. ಎಸ್, ವಾಚು ಸೆಲೆಕ್ಟ್ ಮಾಡಿದೆ. ಒಂದು ವಾಚ್ ಸಾಕು. ಆ್ಯಂಡ್ ಅದಾದಮೇಲೆ ಲಕ್ಕಿಲಿ ಮ್ಯಾನುಫ್ಯಾಕ್ಚರ್ ಪ್ಲಸ್ ತಗೊಂಡೆ. ವೆರಿ ಇಂಪಾರ್ಟೆಂಟ್ ಫಿಲಿಪೈನ್ಸ್ಗೆ ಇದು. ಆ್ಯಂಡ್ ಅದಾದಮೇಲೆ ಎಸ್, ಫೈನಲಿ ಏರ್ಪೋರ್ಟಿಗೆ ಬಂದ್ವಿ. ಇವಾಗ ಇಲ್ಲಿ 2 ಟೈಪ್ಸ್ ಆಫ್ ಬ್ಯಾಗ್ಸ್ ಅಂತ ಏರ್ಪೋರ್ಟಲ್ಲಿ ಅವಾಗ ಇಟ್ಕೊಂಡಿರ್ಬೇಕು. ಚೆಕ್-ಇನ್ ಬ್ಯಾಗ್ಸ್ ಆ್ಯಂಡ್ ಕ್ಯಾಬಿನ್ ಬ್ಯಾಗ್ಸ್. ಚೆಕ್-ಇನ್ ಬ್ಯಾಗಲ್ಲಿ ಬಟ್ಟೆಗೆ ಇದೆಲ್ಲ ಇಟ್ಟಿರಬೇಕು. ಕ್ಯಾಬಿನ್ ಬ್ಯಾಗ್ಸಲ್ಲಿ ಏರ್ಪೋರ್ಟ್ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಕ್ಯಾಬಿನ್ ಬ್ಯಾಗ್ಸಲ್ಲಿ ಇಟ್ಕೊಂಡಿರಬೇಕು. ಹಿಂಗಿದೆ ಇದೆಲ್ಲ ಶಾಪ್ಸು. ಹೋಗುವಾಗ ಈ ದೊಡ್ಡ LED ಎಷ್ಟು ಬಿಗ್ಗೆಸ್ಟ್ LED ಇದೆ ನೋಡಿ. ಅದು ಕನ್ನಡ ಮರ ತೋರಿಸ್ತೀನಿ. ಬೆಂಗಳೂರು ಏರ್ಪೋರ್ಟಲ್ಲಿ ಅಮೇಝಿಂಗ್ ಅಂತ ಅನಿಸ್ತು ನನಗೆ. ಹೆಂಗಿದೆ ನಮ್ಮ ಕನ್ನಡದ ಮರ. ಫ್ಲೈಟ್ ಹತ್ತೀವಿ. ಫ್ಲೈಟ್ ಹತ್ತಿ ನೋಡಿ ಇಲ್ಲಿ ಇದು ಹಾಂಗ್ಕಾಂಗ್ ಏರ್ಪೋರ್ಟ್. ಇಲ್ಲಿ ಹೆಂಗಿದೆ ಫ್ಲೈಟ್ಸ್ ಬರ್ತಿದೆ. ಇಲ್ಲಿ ಕೆಳಗಡೆನೇ ಫ್ಲೈಟ್ ಬರ್ತದೆ. ಪೈಲಟ್ ಅನಿಸಿದಾರ ಇವಾಗ ಇಲ್ಲಿ 5 hours ವೆಯ್ಟಿಂಗ್. ಅದಕ್ಕೆ ಇವಾಗ ಫ್ರೆಶ್ ಶೇಕ್ ಎಲ್ಲ ಕುಡಿತಿದ್ದೀವಿ. ಫೈನಲಿ ಫಿಲಿಪೈನ್ಸ್ ಕಾಣಿಸ್ತು. ಆ್ಯಂಡ್ ಅದಾದಮೇಲೆ ಲಗೇಜ್ ಪಿಕಪ್ ಮಾಡಿದ್ವಿ. ಲಗೇಜ್ ತೊಗೊಂಡ್ವಿ. ಬಸ್ಗೆ ವೆಯ್ಟಿಂಗ್. ಬಸ್ಸಲ್ಲಿ ಕುಡಿದ್ವಿ. ಸೀಟ್ ಖಾಲಿ ಇದೆ, ಅದು ನಿಮಗೋಸ್ಕರ. ಎಸ್, ನಾವು ಹೇಳಿದ್ವಲ್ಲ ಪ್ರಾಡಕ್ಟ್ಸ್ ಪಿಕ್ ಮಾಡಬೇಕು, ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೀವಿ ಅಂತ. ಅದು ಕೌಂಟರ್ ಇಲ್ಲದೆ ಪ್ರಾಡಕ್ಟ್ಸ್ ಪಿಕ್ ಮಾಡಬೇಕು ಅಂತ. ಎಸ್, ಆ್ಯಕ್ಚುಲಿ ರೂಮ್ಗೆ ಹೋಗ್ತಾ ಇದ್ದೀವಿ. ಚೆಕ್ ಇನ್ ಆದ್ವಿ ಫೈನಲಿ. ಹಲೋ, ಇದು ಗುಡ್ ಮಾರ್ನಿಂಗ್. ಎಸ್, ಇವಾಗ ಇಲ್ಲಿ ಸ್ನಾರ್ಕ್ಲಿಂಗ್ ಅಂತ ಸಮುದ್ರಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಏನೇನು ಆಕ್ಟಿವಿಟೀಸ್ ಇದೆಯೋ ಆಕ್ಟಿವಿಟೀಸ್ ಮಾಡ್ಕೊಂಡು ಬರ್ತೀವಿ. ಇದು ನೋಡಿ, ಇದು ಹಿಡ್ಕೊಂಡು ಅಲ್ಲಿ ಒಬ್ಬರು ಪಾಪ ಬಾಂಬು ಹಿಡ್ಕೊಂಡಿದ್ದಾರೆ. ಇಲ್ಲೊಬ್ರು ಅಲ್ಲಿ ಬರಬೇಕಂದ್ರೆ ಎಷ್ಟು ಕಷ್ಟ ಐತೆ. ಆ ಕಡೆ ಈ ಕಡೆ ಬಿದ್ದರೆ ಆಯಿತು, ನೀರು ಸ್ನಾನ ಬೀಚಲ್ಲಿ. ಹಲೋ ಹಲೋ ಹಲೋ. ಬೋಟ್ ಮೂಟ್ ಆಗ್ತಿದೆ, ಅದಕ್ಕೆ ಲೈಫ್ ಜಾಕೆಟ್ ಕಂಪಲ್ಸರಿ ಇಲ್ಲಿ. ನನಗೆ ಬೈದವೆ ಸ್ವಿಮ್ಮಿಂಗ್ ಹೆಂಗಿದ್ರು ಬರಲ್ಲ. ಲೈಫ್ ಜಾಕೆಟ್ ಹಾಕೊಂಡ್ರೆ ಸೇಫು, ಸ್ವಲ್ಪ ಹೆಚ್ಚು ಕಮ್ಮಿ. ರೈಟ್, ಅದಕ್ಕೆ ಹಾಕೊಳ್ತಿದ್ದೀನಿ. ರೈಟ್, 1 2 ಆ್ಯಂಡ್
3. ಎಸ್, ಸ್ವಿಮ್ಮಿಂಗ್ ಬರದೇ ಇದ್ರೆ ಸೇಫ್ಟಿ ಬೆಟರ್ ಅಲ್ವಾ, ಅದಕ್ಕೆ ಹಾಕೊಂಬಿಟ್ಟೆ. ಅದೇ ಸ್ನಾಕ್ಲಿಂಗ್ ಅಂತ ಹೇಳಿದ್ನಲ್ಲ, ಸ್ನಾಕ್ಲಿಂಗ್ ಮಾಡೋಕ್ಕೆ ಇದು ಹಾಕ್ಕೊಂಡು ಇವಾಗ ಸಮುದ್ರಕ್ಕೆ ಇಳಿತಿದ್ದೀವಿ. ಸ್ನಾಕ್ಲಿಂಗ್ ಅಂದರೆ ಅದು ನಮ್ಮ ಮುಖ ಒಳಗಡೆ ನೀರೊಳಗಡೆ ಇಟ್ಬಿಟ್ಟು ನಾವು ಒಳಗಡೆ ನೀರೊಳಗಡೆ ಸಮುದ್ರದ ಒಳಗಡೆ ಆಳದಲ್ಲಿ ಏನೇನಿದೆ ಎಲ್ಲ ಅದು ಸ್ಪೆಕ್ಸ್ ಥರ ಹಾಕ್ಕೊಂಡಿದ್ದಾರಲ್ಲ ಅದರಲ್ಲಿ ನಾವು ನೋಡ್ಬೋದು. ರೈಟ್, ಅದು ಉಸಿರಾಡೋಕ್ಕೆ ಪೈಪ್ ಕೊಟ್ಟಿರ್ತಾರೆ. ಅಂದರೆ ಫಿಶಸ್ಸು ಹೊಸ ಹೊಸ ಸಖತ್ತಾಗಿರುತ್ತೆ ಒಳಗಡೆ ಫಿಶಸ್ಸು. ಮತ್ತು ವಿಡಿಯೋ ಮಾಡ್ತೀರಾ? ಫಿಶ್ ಎಲ್ಲ ನಮ್ಮ ಹತ್ರ ಬರುತ್ತೆ. ಅದಾಕೋ ಬೈಕ್ ಹಾಕೋ. ಎಲ್ಲ ಸ್ವಲ್ಪ ಹೊತ್ತು ಮಜಾ ಮಾಡ್ತೀವಿ ನೀರಲ್ಲಿ. ಆದಮೇಲೆ ಅವರು ಇರ್ತಾರಲ್ಲ, ನಾವು ಗಾಡಿ ಅವರು ಒಳಗಡೆ ಕರ್ಕೊಂಡು ಹೋಗಿದ್ರು ಸಮುದ್ರದ ಒಳಗಡೆ. ಅಲ್ಲಂತೂ ಫುಲ್ಲು ಡಾರ್ಕ್ ವಾಟ್ರ್, ಕೆಳಗಡೆ ಫುಲ್ ಆಲ ಇತ್ತು. ಆ್ಯಂಡ್ ಅದನ್ನೆಲ್ಲ ನೋಡಿದ್ವಿ, ಅದೆಲ್ಲ ಮಜಾ ಇತ್ತು, ಸಖತ್ತಾಗಿತ್ತು. ಭಯ ಆಗ್ತಿತ್ತು ಒಂದು ಕಡೆ, ಒಂದ್ಸಲ ಸಖತ್ತಾಗಿತ್ತು. ಮತ್ತು ಬನಾನಾ ಬೋಟ್ ಟ್ರೈ ಮಾಡೋಣ ಅಂತ ಬಂದ್ವಿ. ಇವರು ಒಳಗಡೆ ಕರ್ಕೊಂಡೋದ್ರು, ಸಖತ್ತಾಗಿತ್ತು. ಅವರು ಪಲ್ಟಿ ಹೊಡ್ಸ್ರಿ ಅಂದರೆ ಹೊಡ್ಸಲ್ಲ, ಲೇಡೀಸ್ ಇದ್ದಾರೆ ಅಂದರು. ಮತ್ತು ಫೈನಲ್ ನಾವೆಲ್ಲರೂ ಸೇರಿ ಫೋರ್ಸ್ ಮಾಡಿ ಅದನ್ನು ತಳ್ಬಿಟ್ವಿ, ಉಲ್ಟಾ ಮಾಡಿಬಿಟ್ವಿ. ರೈಟ್, ಎಲ್ಲರೂ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ಮಜಾ ಮಾಡಿ ಬಂದ್ವಿ ಬ್ಯಾಕ್ ಟು ಹೋಟೆಲ್ಗೆ. ಹೋಟೆಲ್ಲಿ ರಿಟರ್ನ್ ಬರ್ತಾ ಇದ್ದೀವಿ ನಾವು. ಇವಾಗ ಈವ್ನಿಂಗ್ ಪಾರ್ಟಿ ಇದೆ, ಗಾಲಾ ಡಿನ್ನರ್, ಅದಕ್ಕೆ ಹೋಗ್ತಾ ಇದ್ದೀವಿ. ಹಲೋ, ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು 6 o'clock ವರ್ಕೌಟ್ ಮಾಡಿ. ಎಸ್, ಡೇ 3 ಆ್ಯಕ್ಚುಲಿ ಇವತ್ತು ಇದೆ. ರೈಟ್, ನಂದು ಮಾರ್ನಿಂಗ್ ನಂದು ಶೇಕ್ ಇದು, ಇದನ್ನು ತಿನ್ನಬೇಕು. ಆ್ಯಕ್ಚುಲಿ ಶ್ಯಾಮಲ್ ವಲ್ಲಭ್ಜಿ ಅಂತ ಅವರು ನಮಗೆ ಆ್ಯಕ್ಚುಲಿ ಇವತ್ತು ಟ್ರೈನಿಂಗ್ ಕೊಡ್ತಾರೆ. ಫಸ್ಟ್ ಆಫ್ ಟ್ರೈನಿಂಗ್ ಪೋರ್ಟ್ಗೆ ಬಂದ್ವಿ. ಪೋರ್ಟ್ ಆದಮೇಲೆ ಶಾಪಿಂಗ್, ಗೊತ್ತಲ್ಲ, ಶಾಪಿಂಗ್ ಹೋದರೆ ಅಲ್ಲಿ ಏನಾಗುತ್ತೆ ಅಂತ ಇವರು ಲೇಡೀಸ್ನ ಶಾಪಿಂಗ್ ಕರ್ಕೊಂಡೋದ್ರೆ ಫಸ್ಟ್ ಒನ್ ಅಂತೂ ಗ್ಯಾರಂಟಿ ಸೆಲೆಕ್ಟೆಡ್. ಅದು ಏನೋ ಮೆರೂನು ನೋಡೋಣ. ಸೆಕೆಂಡ್ ಇಲ್ಲಿ ನೋಡಿ, ಆ್ಯಕ್ಚುಲಿ ಹಿಂಗೆ ಟ್ರಾಫಿಕ್ ಆಗಿರುವಾಗ ಒಂದು ಬೈಕ್ ಇದ್ದರೆ ಇನ್ನೊಂದು ಬೈಕ್ ಕ್ಲೀನಾಗಿ, ಅಂದರೆ ಆ ಕಡೆ ಜಾಗ ಇದೆ, ಈ ಕಡೆ ಜಾಗ ಇದೆ, ಅಂದರೆ ಫುಲ್ ಜಾಗ ಇದೆ ಆ್ಯಕ್ಚುಲಿ. ಆದರೂ ಇಷ್ಟು ಕ್ಲೀನಾಗಿ ಒಂದು ಬೈಕಿಂದ ಒಂದು ಬೈಕ್, ಒಂದು ಬೈಕಿಂದ ಒಂದು ಬೈಕ್ ಹೆಂಗೆ ಅಂದರೆ ಇದು ನಮ್ಮ ಸೀನಿಯರ್ ಮುಚ್ಚಿತು ಇಲ್ಲ. ಇದು ಸಗಲಿದೆ. ಇದು ರೂಮ್ ಗಾರ್ಡನ್ ಫುಲ್ ಕೂತ್ಕೊಂಡು ಅರಟೆ 7 ಗಂಟೆಯಿಂದ ಒಂದು 10 ಗಂಟೆ ತನಕ ಅರಟೆ ಹೊಡೆದ್ವಿ. ಥ್ಯಾಂಕ್ ಯು ನೀವೆಲ್ಲರೂ ನೋಡಿದ್ದಕ್ಕೆ. ರೈಟ್, ನೆಕ್ಸ್ಟು ಫುಲ್ ವಾಗಲ್ಲಿ